ಪ್ಲೇ ಅರೇನಾ ಬ್ಯಾಂಗ್ಳೂರ್. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂದಿದೆ. ಬೆಂಗಳೂರಿನಲ್ಲಿ ಎಲ್ಲಿ ಕರ್ಕೊಂಡು ಹೋಗೋದು, ಯಾವ ಗೇಮ್ಸ್ ಆಡಿಸೋದು, ಯಾವ ರಿಸಾರ್ಟಿಗೆ ಕರ್ಕೊಂಡು ಹೋಗೋದು ಅಂತ ಎಲ್ಲ ಪೇರೆಂಟ್ಸ್ಗಳು ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ನನಗೆ ಹೋಗಬೇಕಾಗಿದ್ದು ಪ್ಲೇ ಅರೇನಾ ಬ್ಯಾಂಗ್ಳೂರ್, ಬಟ್ ಫ್ಯಾಮಿಲಿ ಜೊತೆ ಅಲ್ಲ. ಸೊ ಟೀಮ್ ಔಟಿಂಗ್ ನಮ್ಮ ಆಫೀಸ್ ಕಡೆಯಿಂದ. ಇದು ತುಂಬ ವರ್ಷಗಳಿಂದ ಬೆಂಗಳೂರಿನಲ್ಲಿ ಆಪರೇಟೆಡ್ ಆಗಿದ್ರೂ ಕೂಡ ನನಗೆ ಚಾನ್ಸ್ ಸಿಕ್ಕಿದ್ದು 2026ನಲ್ಲಿ ಈ ವರ್ಷ ಪ್ಲೇ ಅರೇನಾ ವಿಸಿಟ್ ಮಾಡೋದಕ್ಕೆ. ಯಾವಾಗಲೂ ಕಾರ್ಪೊರೇಟ್ ಔಟಿಂಗ್ ಅಂತ ಅಂದರೆ ಮೊದಲು ಯೋಚನೆ ಬರೋದೇ ರೆಸಾರ್ಟ್ ವಿಸಿಟು, ಟೀಮ್ ಲಂಚು, ಡಿನ್ನರ್, ಹಾಗೆ ಮೂವೀಸ್ ಅಂತ ಅಲ್ವಾ. ಸೊ ಈ ಸರಿ ನಮ್ಮ ಟೀಮು ಪ್ಲ್ಯಾನ್ ಮಾಡ್ತು ಡಿಫ್ರೆಂಟಾಗಿ ಯಾವುದಾದ್ರೂ ಅಡ್ವೆಂಚರಸ್ ಬೇಸ್ಡ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಅಂಥೇಳಿ. ಆಗ ನಮಗೆ ಸಿಕ್ಕಿದೆ ಪ್ಲೇ ಅರೇನಾ ಸರ್ಜಾಪುರ್ ರೋಡಲ್ಲಿ ಇರೋವಂಥದ್ದು. ಇದು ಸರ್ಜಾಪುರ್ ಕಸವನಹಳ್ಳಿ ಮೇನ್ ರೋಡ್ ಹತ್ರ ಬರುತ್ತೆ. ಟೀಮ್ ಔಟಿಂಗ್ ಆಗಿದ್ದರಿಂದ ಬೆಳಿಗ್ಗೆ ಎಲ್ಲರೂ 9ರಿಂದ 10 ಗಂಟೆ ಒಳಗೆ ಗ್ಯಾದರ್ ಆಗಬೇಕು ಅಂತ ಹೇಳಿದರು. ಹಾಗೆ ಕಾರ್ಪೊರೇಟ್ ಔಟಿಂಗ್ ಆಗಿದ್ದರಿಂದ ನಾವು ಪರ್ಫೆಕ್ಟ್ ಲಂಚ್ ಮತ್ತು ಬ್ರೇಕ್ಫಾಸ್ಟ್ನ ಕೂಡ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಟೀಮ್ ಮೆಂಬರ್ಸ್ 9 to 10 ಒಳಗಡೆ ಎಲ್ಲ ಅಸೆಂಬಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಮಗೆ ಎಂಟ್ರಿ ಬ್ಯಾಂಡ್ಗಳನ್ನ ತಗೊಂಡ್ವಿ. ಪ್ಲೇ ಅರೇನಾ ಒಂದು ದೊಡ್ಡ ಅಡ್ವೆಂಚರಸ್ ಮತ್ತು ಸ್ಪೋರ್ಟ್ಸ್ ಸೆಂಟರ್ ಆಗಿದೆ. ಇಲ್ಲಿ ಮಕ್ಕಳು, ಯಂಗ್ಸ್ಟರ್ಸ್ ಹಾಗೆ ಫ್ಯಾಮಿಲಿ ಸೇರಿ ಆಟ, ಮನರಂಜನೆ ಹಾಗೆ ಫಿಟ್ನೆಸ್ ಚಟುವಟಿಕೆಗಳನ್ನು ಮಾಡಬಹುದು. ಹಾಗಾದರೆ ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಇದ್ದಾವೆ ನೋಡೋಣ ಬನ್ನಿ. ಇಲ್ಲಿನ ಹೈಲೈಟ್ ಏನಪ್ಪ ಅಂದರೆ ಗೋ ಕಾರ್ಟಿಂಗ್, ಲೇಸರ್ ಟ್ಯಾಗ್, ಪೇಂಟ್ ಬಾಲ್, ಬಾಸ್ಕೆಟ್ಬಾಲ್, ಫುಟ್ಬಾಲ್ ಹಾಗೆ ಬ್ಯಾಡ್ಮಿಂಟನ್ ಕೋರ್ಟ್ಗಳಿದ್ದಾವೆ, ಬೌಲಿಂಗ್ ಹಾಗೆ ವಾಲ್ ಕ್ಲೈಂಬಿಂಗ್, ಟ್ರ್ಯಾಂಪೋಲಿನ್ ಹಾಗೆ VR ಗೇಮ್ಸ್, ಕಾರ್ ಸಿಮ್ಯುಲೇಟರ್ ಹಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಹಾಗೆ ಸ್ವಿಮ್ಮಿಂಗ್ ಕ್ಲಾಸಸ್ ಕೂಡ ನಡೆಯುತ್ತೆ ಇಲ್ಲಿ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೋಸ್ಕರ ಒಂದು ಸಾಫ್ಟ್ ಪ್ಲೇ ಝೋನ್ ಕೂಡ ಇದೆ. ನೀವು ಇಲ್ಲಿಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಯೂಶ್ವಲಿ ವೀಕ್ ಡೇಸ್ನ ಆಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ. ಹಾಗೆ ಪ್ಲೇಸ್ ಯಾವ ರೀತಿ ಇದೆ ಅಂದರೆ ತುಂಬ ಕಂಜೆಸ್ಟೆಡ್ ಹಾಗೆ ತುಂಬ ಟ್ರಾಫಿಕ್ ಝೋನ್ ಆಗಿರೋದ್ರಿಂದ ನೀವು ಇಲ್ಲಿ ಬರ್ತಿರೋಂತಹ ಟೈಮ್ನ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಟ್ರಾಫಿಕ್ನಲ್ಲಿ ಸಿಗೋಕೊಂಡು ನಿಮ್ಮ ಟೈಮ್ ಅನ್ನೆಸರಿ ವೇಸ್ಟ್ ಆಗುತ್ತೆ. ನಾವು ಆಗಲೇ ಹೇಳ್ದಂಗೆ ನಾವು ಕಾರ್ಪೊರೇಟ್ ಔಟಿಂಗ್ ಬಂದಿದ್ದರಿಂದ ನಮ್ಮ ಪ್ಯಾಕೇಜ್ನಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ನಾವು ಎಂಟ್ರಿ ಬ್ಯಾಡ್ಜ್ ಎಲ್ಲ ತೊಗೊಂಡು ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಬಂದ್ವಿ. ಬ್ರೇಕ್ಫಾಸ್ಟ್ ತುಂಬ ನೀಟಾಗಿತ್ತು. ಸೊ ಇಡ್ಲಿ, ವಡಾ ಹಾಗೆ ಬ್ರೆಡ್ ಜಾಮ್, ಆಮ್ಲೆಟ್ ಹಾಗೆ ಫ್ರೂಟ್ಸ್ ಹಾಗೆ ಸಲಾಡ್ಗಳು ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಟಿವಿಟೀಸ್ನ ಆಡೋದಕ್ಕೆ ಹೊರಟ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಫುಡ್ ತುಂಬ ನೀಟಾಗಿ ಟೇಸ್ಟಿಯಾಗಿ ಇತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ಯಾವ ಗೇಮ್ಸ್ ಅಂತ ಆಡೋಣ ಅಂತ ನೋಡ್ತಿದ್ದಾಗ ನನಗೆ ಫಸ್ಟ್ ಫ್ಲ್ಯಾಶ್ ಆಗಿದ್ದೆ, ಚಲೋ ನಾವು ಗೋ ಕಾರ್ಟಿಂಗ್ ಹೋಗೋಣ ಅಂತ. ಗೋ ಕಾರ್ಟಿಂಗ್ ನಾನು ಇದುವರೆಗೂ ಒಂದು ಸತಿನೂ ಆಡಿರಲಿಲ್ಲ, ಬಟ್ ಇದು ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ಎಕ್ಸೈಟ್ ಆಗಿದ್ದೆ ಯಾವ ರೀತಿ ಇರುತ್ತೆ ಅಂತೇಳಿ. ನಾವು ಎಂಟ್ರಿ ಹೋದಾಗ ಅಲ್ಲಿ ರಿಸೆಪ್ಷನಲ್ಲಿ ನಮಗೆ ಒಂದು ಡೆಮೋ ವಿಡಿಯೋ ಹಾಗೆ ನಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟರು ಯಾವ ರೀತಿ ನಾವು ಕಾರ್ಟ್ನ ಓಡಿಸ್ಬೇಕು ಅಂತೇಳಿ. ಫಸ್ಟ್ನಲ್ಲಿ ಸ್ವಲ್ಪ ಭಯ ಆದರೂ ಕೂಡ ಸಿಂಪಲ್ ಆಗಿತ್ತು ಅಷ್ಟೇ. ಸೊ ನೀವು ಹೇಗೆ ಆಟೋಮೆಟಿಕ್ ವೆಹಿಕಲ್ ಓಡಿಸ್ತೀರಾ ಅದೇ ಥರ ಲೆಫ್ಟ್ ಲೆಗ್ಗಲ್ಲಿ ಬ್ರೇಕ್, ರೈಟ್ ಲೆಗ್ಗಲ್ಲಿ ಆ್ಯಕ್ಸಲೇಟರ್, ಹಾಗೆ ನೀವು ಆರಾಮ್ಸೆ ವೆಹಿಕಲ್ನ ಓಡಿಸ್ಬೋದು. ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೆಲ್ಮೆಟ್, ಗೇರ್ ಎಲ್ಲನೂ ಕೊಟ್ಟಿರ್ತಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್.
ಈಚ್ ರೌಂಡಲ್ಲಿ ಅರೌಂಡ್ 5 to 6 ಪೀಪಲ್ನ ಬಿಡ್ತಾರೆ. ಸೊ ಹಾಗಾಗಿ 7 minutes ಡ್ಯೂರೇಷನಲ್ಲಿ ನೀವು ಎಷ್ಟು ಲ್ಯಾಪ್ ಹೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ನಮ್ಮ ರೌಂಡ್ ಮುಗಿದ್ಮೇಲೆ ನಮ್ಮ ಕೊಲೀಗ್ಸನ್ನು ಸ್ಟಾರ್ಟ್ ಮಾಡಿದ್ರು ಓಡಿಸೋದಕ್ಕೆ ಗೋ ಕಾರ್ಟಿಂಗ್. ಸೊ ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಸೆಕೆಂಡ್ ಆ್ಯಕ್ಟಿವಿಟಿ ಇದ್ದಿದ್ದು ಲೇಸರ್ ಟ್ಯಾಗ್. ಸೊ ಅಲ್ಲಿ ಗ್ರೂಪ್ ಆಫ್ 10 ಅಥವಾ 12 ಪೀಪಲ್ಲು ಹೋಗಬೇಕು ಒಂದು ಸರಿ. ಸೊ ಅದನ್ನು ಗ್ರೂಪಾಗಿ ಡಿವೈಡ್ ಮಾಡಿ ನಿಮಗೆ ಲೇಸರ್ ಜಾಕೆಟ್ ಹಾಗೆ ಲೇಸರ್ ಗನ್ನ ಕೊಡ್ತಾರೆ. ನೀವು ಒಂದು ಡಾರ್ಕ್ ರೂಮ್ನಲ್ಲಿ ಹೋಗಿ ನಿಮ್ಮ ಆಪೋಸಿಟ್ ಟೀಮ್ನ ಲೈಟ್ನ ನೀವು ಹಿಟ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ಗಳು ಬರುತ್ತೆ. ಅದು ನಿಮಗೆ ಎಕ್ಸಿಟ್ ಪಾಯಿಂಟಲ್ಲಿರುವಂತಹ ಡಿಸ್ಪ್ಲೇ ಸ್ಕ್ರೀನ್ನಲ್ಲಿ ನೀವು ಎಷ್ಟು ಪಾಯಿಂಟ್ಸ್ ಹೊಡೆದಿದ್ದೀರಾ, ಯಾವ ಪೊಸಿಷನಲ್ಲಿದ್ದೀರಾ ಅಂತ ತೋರಿಸುತ್ತೆ. ಇದೊಂದು ನ್ಯೂ ಗೇಮ್, ನನಗೆ ತುಂಬ ಇಷ್ಟ ಆಯಿತು ಇದು. ನಾನು 8th ಪೊಸಿಷನಲ್ಲಿ ಬಂದೆ ನಮ್ಮ ಟೀಮ್ನಲ್ಲಿ. ಬಟ್ ಆ ಒಳಗಡೆ ಹೋಗಿ ಆಪೋಸಿಟ್ ಟೀಮ್ನ ಲೇಸರ್ ಗನ್ನಿಂದ ಏಮ್ ಮಾಡಿ ಹಿಟ್ ಮಾಡೋದೇ ಒಂದು ಸಖತ್ ಮಜಾ ಬರೋವಂಥ ಒಂದು ಟೈಮ್. ಸೊ ಲೇಸರ್ ಟ್ಯಾಗ್ನ ರಿಸೆಪ್ಷನ್ ಲುಕ್ ಎಷ್ಟು ವೈಬ್ರೆಂಟ್ ಆಗಿದೆ ನೋಡಿ. ಸೊ ಇದು ನಮ್ಮ ಟೀಮ್ನ ಸ್ಕೋರ್. ಇದಾದ ನಂತರ ನಾವು ನೆಕ್ಸ್ಟ್ ಅಡ್ವೆಂಚರಸ್ ಗೇಮ್ ಶೂಟಿಂಗ್ ಪಾಯಿಂಟ್ಗೆ ಹೊರಟ್ವಿ. ಅಲ್ಲಿ ನಿಮಗೆ 10 ಬುಲೆಟ್ಸ್ ಕೊಡ್ತಾರೆ. ಹಾಗೆ ನೀವು 10 ಶಾಟ್ಸಲ್ಲಿ ಎಷ್ಟು ಪಾಯಿಂಟ್ಸ್ನ ನಿಯರೆಸ್ಟ್ ಹೊಡೆದಿದ್ದೀರಾ ಅಂತ ಔಟ್ ಆಫ್ 100 ನಿಮಗೆ ರೌಂಡ್ ಆಫ್ ಪಾಯಿಂಟ್ಸ್ನ ಮಾಡಿ ನಿಮಗೆ ಆ ಕಾರ್ಡ್ನ ನಿಮಗೆ ಕೊಡ್ತಾರೆ. ಅದಾದಮೇಲೆ ನಮ್ಮ ಕೆಲವು ಕೊಲೀಗ್ಸ್ಗಳು ಕಾರ್ ರೇಸಿಂಗ್ ಆಡ್ತಿದ್ರು. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಬೌಲಿಂಗ್ ಅರೇನಾಗೆ. ಬೌಲಿಂಗ್ ಅರೇನಾ ಅಂತ ಹೇಳಿದ್ರೆ 10 ರೌಂಡ್ಸ್ ಇತ್ತು. ಈಚ್ ರೌಂಡಲ್ಲಿ ನಿಮಗೆ 2 ಚಾನ್ಸ್ ಸಿಗುತ್ತೆ ಬೌಲಿಂಗ್ ಹಾಕೋದಕ್ಕೆ. ಹಾಗೆ ಒಳ್ಳೆ ಆ್ಯಂಬಿಯನ್ಸ್, ಹಾಗೆ ನಿಮಗೆ ಸಖತ್ ಫನ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದು. ಆಲ್ಮೋಸ್ಟ್ 2 hours ನಮ್ಮ ಎಂಟೈರ್ ಟೀಮೇ ಇತ್ತು. ಬೌಲಿಂಗ್ ಮುಗಿಸಿ ಲಂಚ್ನ ಮುಗಿಸಿ ನಾವು ಪ್ಲೇ ಅರೇನಾದಿಂದ ಹೊರಟ್ವಿ.